ಯಾವ ಧರ್ಮದಲ್ಲೂ ಮನುಷ್ಯರನ್ನ ದ್ವೇಷ ಮಾಡಲ್ಲ. ಆದ್ರೆ ಹಿಂದುತ್ವವಾದಿಗಳು ಮಾತ್ರ ಮನುಷ್ಯರು ಬೇಡ ಅಂತ ಹೇಳ್ತಾರೆ, ಒಟ್ಟಿಗೆ ಇರಬೇಡಿ ಅಂತ ಹೇಳ್ತಾರೆ. ನಮ್ಮ ಯುವ ಸಮೂಹ ಮೆದುಳನ್ನ ಮಾರ್ಕೊಂಡಿದೆ. ಅವರು ತುಂಬಿಸಿದ್ದನ್ನ ತಮ್ಮ ತಲೆ ಒಳಗಡೆ ತುಂಬಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸಂವಿಧಾನವೇ ಪರಮೋಚ್ಚ ನಮ್ಮ ದೇಶದಲ್ಲಿ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಾನು ಮುಸ್ತಾಕ್ ಅವರು ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರಿಂದ ನಮ್ಮಲ್ಲಿ ಇಲ್ಲಿ ಸೌಹಾರ್ದತೆ ಭಾರಿ ಮುಖ್ಯ. ಸೌಹಾರ್ದತೆಯನ್ನೇ ಕೆಣಕುವಂತ ದುಷ್ಟರಿಗೆ ಇಲ್ಲಿ ಜಾಗ ಇಲ್ಲ. ಕೈಗಾರಿಕೆ ಬೆಳವಣಿಗೆಗೆ ಸಾಧ್ಯ ಆಗಿದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಸಾಧ್ಯ ಆಗಿದ್ರೆ ಅದು ಎಲ್ಲ ಧರ್ಮೀಯರ ಐಕ್ಯತೆಯಿಂದ ಸೌಹಾರ್ದತೆಯಿಂದ ಮುಂದೆ ಬಂದಿರೋದ್ರಿಂದ ಇದಾಗಿರೋದು. ಗಂಟೆ ಜಾಗಟೆ ಬಾರಿಸುವವನನ್ನು ಹೊರಗಾಕಬೇಕು, ತಮಟೆ ಬಾರಿಸುವವನನ್ನು ಒಳಗಾಕಬೇಕು. ಮೈಸೂರು, ಮಂಡ್ಯ, ಮದ್ದೂರು, ಇದ್ಯಾವುದೇ ಇರಲಿ, ಇದು ಸೌಹಾರ್ದದ ನಾಡು. ಇಂದು ತಮ್ಮ ಮಕ್ಕಳನ್ನ ಅಮೇರಿಕ, ಜಪಾನ್, ರಷ್ಯಾದಲ್ಲಿ ಓದ್ಲಿಕ್ಕೋ ಉದ್ಯೋಗಕ್ಕೋ ಬಿಟ್ಟು ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳ ಮತ್ತು ಶೂದ್ರ ವರ್ಗದ ಮಕ್ಕಳನ್ನ, ಅವರಿಗೆ ವಿದ್ಯೆ ಇಲ್ಲ, ಉದ್ಯೋಗ ಇಲ್ಲ, ತಮ್ಮ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥ ನೀಚ ಕೃತ್ಯವನ್ನ ಮಾಡ್ತಾ ಇರ್ತಕ್ಕಂಥ RSS ಪ್ರಣೀತ ಆ ಪಕ್ಷ ಇವತ್ತು ಮೈಸೂರಿನಿಂದ ಬೆಂಗಳೂರಿನ ತನಕ ಅನ್ನ ಕೊಟ್ಟಂತ, ನೀರು ಕೊಟ್ಟಂತ ಮಹಾನುಭಾವರಲ್ಲಿ ಇಬ್ರು, ಒಬ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇನ್ನೊಬ್ರು ಟಿಪ್ಪು ಸುಲ್ತಾನ್. ನಾಲ್ವಡಿಯವರಿಗಿಂತ ಮೊದಲೇ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲಿಟ್ಟಿದ್ರು ಅನ್ನುವಂಥದ್ದು ಇತಿಹಾಸದಲ್ಲೆಲ್ಲ ಗೊತ್ತಿರುವಂತಹದ್ದೇ. ಇಂಥ ನಾಡನ್ನ, ಸೌಹಾರ್ದದ ನಾಡನ್ನ, ಅನ್ನ ನೀರು ಕೊಟ್ಟಂತ ಮಹಾನುಭಾವರ ವಿರುದ್ಧ ಎತ್ತಿ ಕಟ್ಟತಕ್ಕಂಥ ನೀಚ ಕೆಲಸವನ್ನ ಇವತ್ತು ಈ ಕೇಸರಿ ಶಾಲಿನ ಜನ ಮಾಡ್ತಾ ಇದ್ದಾರೆ. ದೊಡ್ಡ ದುರಂತ ಏನು ಅಂತಂದ್ರೆ, ನಮ್ಮ ಯುವ ಸಮೂಹ ಮೆದುಳನ್ನ ಮಾರ್ಕೊಂಡಿದೆ. ಅವರು ತುಂಬಿಸಿದ್ದನ್ನ ತಮ್ಮ ತಲೆ ಒಳಗಡೆ ತುಂಬಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಬೇಕು. ಚಾತುರ್ವರ್ಣಗಳಲ್ಲಿ ಶೂದ್ರ ವರ್ಗ ಅಂದ್ರೆ ನಾವೆಲ್ಲ ಏನಿದ್ದೀವಿ, ಅವರು ಆ ಮೇಲಿನ 3 ವರ್ಗದ ಸೇವೆ ಮಾಡ್ಲಿಕ್ಕಂತೆ ಇರೋದು. ಇನ್ನೊಂದು ವರ್ಗ ಇದೆ, ದಲಿತ ವರ್ಗ. ಅವರು ಆ ಮೇಲಿನ 3 ವರ್ಗಕ್ಕೆ ಮುಖ ತೋರಿಸುವಂಗಿಲ್ಲ. ಇಂಥ ನೀಚ ವ್ಯವಸ್ಥೆ ಹಿಂದೂ ವ್ಯವಸ್ಥೆ. ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ. ಹಿಂದೂ ಅನ್ನುವಂಥದ್ದು ಕೇಸರಿ ಪಡೆಯ RSSನ ಅಜೆಂಡಾಗಳಲ್ಲಿ ಒಂದು. ಮಧ್ಯ ಏಷ್ಯಾದಿಂದ ಬಂದು ಇಲ್ಲಿ ನಮ್ಮನ್ನೇ ಈಗ ವನವಾಸಿಗಳು ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಈಗ ನಿಮಗೆ ನೆನಪಿದೆಯೋ ಇಲ್ವೋ ಬಂಧುಗಳೇ? ಆದಿವಾಸಿ, ಮೂಲ ನಿವಾಸಿ ಅಂದ್ರೆ ಈ ಮಣ್ಣಿನ ಮಕ್ಕಳು, ಈ ಮಣ್ಣಿನ ಹಕ್ಕುದಾರರು. ಅವರಿಗೆ ಆದಿವಾಸಿಗಳು ಅನ್ನುವಂಥದ್ದನ್ನ, ಮೂಲ ನಿವಾಸಿಗಳು ಅನ್ನುವಂಥದ್ದನ್ನ ಬಿಟ್ಟು ವನವಾಸಿಗಳು ಅನ್ನುವಂಥ ಹೆಸರನ್ನ ಕೊಟ್ಟಿದ್ದಾರೆ. ವನವಾಸಿಗಳು ಅಂದ್ರೇನು? ಕಾಡು ಜನ ಅಂತ. ಇವರು ಎಲ್ಲಿಂದ ಬಂದ್ರು? ಮುಸಲ್ಮಾನರು ಅಲ್ಲೆಲ್ಲಿಂದ ಬಂದ್ರು? ಇವರೆಲ್ಲಿಂದ ಬಂದ್ರು? ಇವರು ಮಧ್ಯ ಏಷ್ಯಾದಿಂದ ಬಂದು ಇಲ್ಲಿ ಬೇಡದ 3 ಕೋಟಿ ದೇವತೆಗಳಂತೆ, 1 2 ಅಲ್ಲ, 3 ಕೋಟಿ ದೇವತೆಗಳು. ಇವತ್ತು ನಾವೇನು ಮಾಡಬೇಕು ಅಂತಂದ್ರೆ, ಗಂಟೆ ಜಾಗಟೆ ಬಾರಿಸುವವನನ್ನು ಹೊರಗಾಕಬೇಕು, ತಮಟೆ ಬಾರಿಸುವವನನ್ನು ಒಳಗಾಕಬೇಕು. ತಮಟೆ ಬಾರಿಸುವವನು ಗಂಟೆ ಜಾಗಟೆ ಬಾರಿಸ್ಲಿ, ಒಂದಷ್ಟು ಸಮಯ, ಒಂದಷ್ಟು ಹಣ ಆದರೂ ಸಿಗ್ತದೆ. ಗಂಟೆ ಜಾಗಟೆ ಬಾರಿಸ್ತಿದ್ದವನು ಹೊರಗಡೆ ಬಂದು ತಮಟೆ ಬಾರಿಸ್ಲಿ, ತಮಟೆ ಬಾರಿಸುವವನ ನೋವೇನು ಅನ್ನುವಂಥದ್ದು ಅವನಿಗೆ ಅರ್ಥ ಆಗ್ತದೆ. ಹಾಗಾಗಿ ಬಂಧುಗಳೇ, ಯುವಕರೇ, ದಯವಿಟ್ಟು ಯಾರೋ ಹೇಳಿದ್ದನ್ನ ತಲೆಯಲ್ಲಿ ತುಂಬಿಸ್ಕೊಳ್ಬೇಡಿ. ನಿಮ್ಮದೇ ಸ್ವಂತ ಮೆದುಳು ಕೆಲಸ ಮಾಡ್ತದೆ, ಅದಕ್ಕೆ ಕೆಲಸ ಕೊಡಿ. ಅದು ಯಾವುದು ತಪ್ಪು, ಯಾವುದು ಸರಿ, ಯಾವುದು ಬೇಕು, ಯಾವುದು ಬೇಡ ಅನ್ನುವಂಥದ್ದು ಅದೇ ಹೇಳ್ತದೆ. ಈ ನೀಚ ರಾಜಕಾರಣಿಗಳ ಈ ಷಡ್ಯಂತ್ರಗಳೆಲ್ಲ ಆಗ ತಪ್ಪತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ, ಸೌಹಾರ್ದ ನಡಿಗೆ
ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ನಮ್ಮ ವ್ಯವಸ್ಥೆ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಇರಲಿ, ಇಷ್ಟು ಜನ ಇದ್ದೀವಲ್ಲ, ಇವರ ಹಿಂದೆ ಲಕ್ಷಾಂತರ ಜನ ಇದ್ದಾರೆ ಎನ್ನುವಂಥದ್ದನ್ನು ತಿಳ್ಕೊಂಡು ಜೈ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ನಿಮಗೆ ಬಸವಣ್ಣ ಗೊತ್ತಿದೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಶುದ್ಧಾತ್ಮವನ್ನ ಇಟ್ಕೊಂಡು ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ನಾವು ಜೈ ಬುದ್ಧ, ಬಸವ, ಅಂಬೇಡ್ಕರ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಮ್ಮ ದೇಶ ಜಾತ್ಯತೀತ ದೇಶ, ಅಂದ್ರೆ ಸೆಕ್ಯುಲರ್ ಕಂಟ್ರಿ. ಜಾತ್ಯತೀತ ದೇಶ, ಸೆಕ್ಯುಲರ್ ಕಂಟ್ರಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮೀಯರು ಒಂದಾಗಿ ಸೌಹಾರ್ದತೆಯಿಂದ ಬದುಕಿದ್ರಿಂದ ನಮ್ಮ ದೇಶ ಇವತ್ತು ಪ್ರಪಂಚದಲ್ಲಿ ಗುರ್ತಾಗಿರೋದು, ಅಭಿವೃದ್ಧಿ ಹೊಂದುತ್ತಾ ಇರೋದು ಅನ್ನೋದನ್ನ ಪ್ರಜ್ಞಾವಂತರಾದಂತ ನಮಗ್ ಗೊತ್ತು. ಆದ್ರೆ ಕಿಡಿಗೇಡಿಗಳಿಗೂ ಗೊತ್ತು. ಅವರು ಉದ್ದೇಶಪೂರ್ವಕವಾಗಿ ಮರೆಮಾಚ್ತಿದ್ದಾರೆ ಬಂಧುಗಳೇ. ಒಂದು ಎರಡೆರಡು ಉದಾಹರಣೆ ಕೊಡ್ತೀನಿ ನಿಮಗೆ. ನಾವು ನಮ್ಮ ಭಾರತ ದೇಶದ ಈ ಸಿನಿಮಾ ಕ್ಷೇತ್ರ ಅಂತ ಏನಿದೆ, ಈ ಸಿನಿಮಾ ಕ್ಷೇತ್ರದಲ್ಲಿ ಇಡೀ ವಿಶ್ವದಲ್ಲೇ ಪ್ರಖ್ಯಾತಿ ಹೊಂದಿದೆ ನಮ್ಮ ಭಾರತ ದೇಶದ ಸಿನಿಮಾ ಕ್ಷೇತ್ರ. ಅದು ಉದಾಹರಣೆಗೆ ಹಿಂದಿ ಅಥವಾ ಬೇರೆ ಭಾಷೆಗಳು. ಯಾವುದೇ ಒಂದು ನಮ್ಮ ರಾಜ್ಯ ಅಥವಾ ದೇಶದಲ್ಲಿ ಬಂದಿರತಕ್ಕಂಥ ಸಿನಿಮಾಗಳಲ್ಲಿ ಹಿಂದೂ, ಮುಸ್ಲಿಂ, ಅದರಲ್ಲೂ ಬಹುಪಾಲು ಮುಸ್ಲಿಂ ಜನರು ಚಿತ್ರ ನಿರ್ದೇಶಕರಾಗಿ, ಹಾಡುಗಾರರಾಗಿ, ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ನಾಯಕರಾಗಿ ಕೆಲಸ ಮಾಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ ಬಂಧುಗಳೇ, ನಮ್ಮ ಈ ಕಿಡಿಗೇಡಿಗಳು, ಕೋಮುವಾದಿಗಳು ಏನ್ ಹೇಳ್ತಾರೆ, ನಮ್ದು ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ. ನೋಡಿ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಾಲದಿಂದನೂ ಕೂಡ ಈ ಟಾಟಾ ಎಂಬುವಂತಹ ಹೆಸರು ನೀವೆಲ್ಲ ಕೇಳಿದಿರಿ. ದೊಡ್ಡ ಕೈಗಾರಿಕೋದ್ಯಮಿ. ಅವರು ಯಾವ ಧರ್ಮದವರು? ಅವರು ಪಾರ್ಸಿ ಧರ್ಮದವರು. ಅವರು ಹಿಂದೂ ಧರ್ಮದವರು ಅಲ್ಲ. ಅವರು ಕಟ್ಟಿರ್ತಕ್ಕಂಥ ಸಂಶೋಧನಾ ಸಂಸ್ಥೆಗಳು, ಅವರು ಕಟ್ಟಿರ್ತಕ್ಕಂಥ ಕೈಗಾರಿಕಾ ಸಂಸ್ಥೆಗಳು, ಅವರು ಕೊಟ್ಟಿರ್ತಕ್ಕಂಥ ಉದ್ಯೋಗ, ಇವರು ಪಾರ್ಸಿಗಳು, ಇವರು ಹಿಂದೂಗಳಲ್ಲ ಅಂತೇಳಿ ಯೋಚನೆ ಮಾಡಕ್ಕಾಗತ್ತಾ? ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಭಾರತ ದೇಶ ಇವತ್ತು ಇಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿದ್ರೆ, ಕೈಗಾರಿಕೆ ಬೆಳವಣಿಗೆಗೆ ಸಾಧ್ಯ ಆಗಿದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಸಾಧ್ಯ ಆಗಿದ್ರೆ, ಅದು ಎಲ್ಲ ಧರ್ಮೀಯರ ಐಕ್ಯತೆಯಿಂದ, ಸೌಹಾರ್ದತೆಯಿಂದ ಮುಂದೆ ಬಂದಿರೋದ್ರಿಂದ ಇದಾಗಿರೋದು. ಹಾಗಾಗಿ ನಾವಿವತ್ತು ಇಲ್ಲಿ ಸಾಂಕೇತಿಕವಾಗಿ ಹೇಳ್ತಾ ಇದ್ದೀವಿ, ಕೇವಲ ಮಂಡ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಇದೊಂದು ಸೆಕ್ಯುಲರ್ ಕಂಟ್ರಿ, ಇದೊಂದು ಜಾತ್ಯತೀತ ದೇಶ. ಈ ಜಾತ್ಯತೀತತೆ ಪರಂಪರೆಯನ್ನ ಉಳಿಸ್ತೀವಿ, ಬೆಳೆಸ್ತೀವಿ ಅಂತ ಹೇಳಿ ನಾವು ಇವತ್ತು ತೋರಿಸ್ಕೊಟ್ಟಿದೀವಿ ಅಂತ ಹೇಳಿ ಸೌಹಾರ್ದ ಕರ್ನಾಟಕದ ಪರವಾಗಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ ಸಂದರ್ಭ, ಸ್ವಾತಂತ್ರ್ಯ ಏನ್ ಸುಮ್ಮನೆ ಬಂದಿಲ್ಲ, ತ್ಯಾಗ ಬಲಿದಾನದಿಂದ ಬಂದಿದೆ. ಎಲ್ಲ ಧರ್ಮದವರು, ಎಲ್ಲ ಮನುಷ್ಯರು ತ್ಯಾಗ ಮಾಡಿದ ಹಾಗೆ ಅತಿ ಹೆಚ್ಚು ಮುಸಲ್ಮಾನ ಬಾಂಧವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಈ ದೇಶದ ಇತಿಹಾಸ ಮರ್ತಿರೋರು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಮುಸಲ್ಮಾನರನ್ನ ದ್ವೇಷ ಮಾಡುವ ಯಾವ ಧರ್ಮವೂ ಇಲ್ಲ, ಯಾವ ಧರ್ಮದಲ್ಲೂ ಮನುಷ್ಯರನ್ನ ದ್ವೇಷ ಮಾಡಲ್ಲ. ಆದ್ರೆ ಹಿಂದುತ್ವವಾದಿಗಳು ಮಾತ್ರ ಮನುಷ್ಯರು ಬೇಡ ಅಂತ ಹೇಳ್ತಾರೆ, ಒಟ್ಟಿಗೆ ಇರಬೇಡಿ ಅಂತ ಹೇಳ್ತಾರೆ, ಬೇರೆ ಮಾಡ್ಲಿಕ್ಕೆ, ವಿಭಜನೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ಮಂಡ್ಯವನ್ನ ಅವರು ಪ್ರಯೋಗ ಶಾಲೆ ಮಾಡ್ಕೊಳ್ಳಿಕ್ಕೆ ಹೊರಟಿದಾರಲ್ಲ, ಅಂತದಕ್ಕೆ ಹಿನ್ನಡೆಯನ್ನ ನಾವು ಮಾಡ್ತೇವೆ ಎನ್ನುವಂತ ಪಣವನ್ನ ಈ ಶಾಂತಿ ಸಾಮರಸ್ಯದ ನಡಿಗೆಯ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಸೌಹಾರ್ದತೆಯನ್ನ ನಾಶ ಮಾಡ್ಲಿಕ್ಕೆ ಆಗಲ್ಲ, ಕುವೆಂಪು ಸಂದೇಶವನ್ನ ಯಾವತ್ತಿಗೂ ನೀವು ಅಳಿಸಕ್ಕಾಗಲ್ಲ ಅನ್ನುವಂತ ಸ್ಪಷ್ಟ ಎಚ್ಚರಿಕೆಯನ್ನ ಕೊಡ್ತಾ, ಶಾಂತಿ ಸೌಹಾರ್ದತೆ ಚಿರಾಯುವಾಗಲಿ, ಸರ್ವ ಧರ್ಮಗಳ ಸಮನ್ವಯತೆ, ಧರ್ಮ ನಿರಪೇಕ್ಷತೆ ಚಿರಾಯುವಾಗಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಂಧುಗಳೇ, ಮದ್ದೂರಿನಲ್ಲಿ ತಿಳಿಯಾಗಿದ್ದ ಶಾಂತಿಯನ್ನ ಕದಡಿದ ಬಿಜೆಪಿ, ಅದರ ಮಿತ್ರ ಪಕ್ಷ JDS ಮಾಡಿದಂಥ ಕುತಂತ್ರ ಇವತ್ತು ಎಲ್ಲರಲ್ಲೂ ಅಸಮಾಧಾನವನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದೆ. ಸಂವಿಧಾನವೇ ಪರಮೋಚ್ಚ ನಮ್ಮ ದೇಶದಲ್ಲಿ.
ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಾನು ಮುಸ್ತಾಕ್ ಅವರು ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರಿಂದ ನಮ್ಮಲ್ಲಿ ಇಲ್ಲಿ ಸೌಹಾರ್ದತೆ ಭಾರಿ ಮುಖ್ಯ. ಸೌಹಾರ್ದತೆಯನ್ನೇ ಕೆಣಕುವಂತ ದುಷ್ಟರಿಗೆ ಇಲ್ಲಿ ಜಾಗ ಇಲ್ಲ. ಇಲ್ಲಿ ಕುವೆಂಪು ನಡೆದಾಡಂತ ನೆಲ ಇದು. ಕುವೆಂಪು ಅವರು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಕುವೆಂಪು ಅವರ ಶಾಂತಿ ಸಂದೇಶ, ಮಾನವ ಬಂಧುತ್ವವನ್ನ ಸಾರ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸರ್ಕಾರ ಏನೇ ಪಿತೂರಿ ಮಾಡಿದ್ರೂ ಕೂಡ ಮುಸಲ್ಮಾನರನ್ನ ಈ ನಡಿಗೆಯಿಂದ, ಈ ಸಾಮರಸ್ಯದಿಂದ ದೂರ ಇಟ್ಟಿದ್ರೂ ಪರವಾಗಿಲ್ಲ, ನಾವು ಭಾಗವಹಿಸ್ತೀವಿ ಅಂತ ನಾವು ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಈ ಬಂಧುಗಳು, ಈ ಹಿಂದೂ ಮಿತ್ರರು ಇಂಥ ಒಂದು ಶಾಂತಿಪ್ರಿಯ ಸಂದೇಶವನ್ನು ರಾಜ್ಯಕ್ಕೆ ಸಾರ್ತಾ ಇರೋದನ್ನು ನೋಡಿ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ನಾವು ನಿಮ್ಮ ಜೊತೆಯಲ್ಲಿ ಸದಾ ಇರ್ತೀವಿ. ನಾಡಿಗೆ, ಈ ಜಿಲ್ಲೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭಾಶಯ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.